ಮಳೆಗಾಲದಲ್ಲಿ ರಸ್ತೆಯ ಗುಂಡಿಗಳಲ್ಲಿ ತುಂಬಿರುವ ಮಣ್ಣು ನೀರನ್ನ ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ? ಅಥವಾ ಮನೆಯಲ್ಲಿ ಚಹಾ ಮಾಡುವಾಗ ಆ ಚಹಾ ಪುಡಿ ನೀರಿನಲ್ಲಿ ಹಾಗೇ ಉಳಿಯುವುದನ್ನ ಗಮನಿಸಿರ್ಬೋದು. ಹೌದು, ಖಂಡಿತ. ಉಪ್ಪು ಅಥವಾ ಸಕ್ಕರೆ ತರಹ ಈ ಮಣ್ಣು ಮತ್ತು ಚಹಾ ಪುಡಿ ನೀರಿನಲ್ಲಿ ಕರಗೋದಿಲ್ಲ. ವಿಜ್ಞಾನದ ಭಾಷೆಯಲ್ಲಿ ಹೀಗೆ ಕರಗದೆ ಉಳಿಯುವ ವಸ್ತುಗಳನ್ನ ಇನ್ಸಾಲ್ಯುಬಲ್ ಸಾಲಿಡ್ಸ್ ಅಂತ ಕರೀತಾರೆ. ಕರೆಕ್ಟ್. ಸೊ ಇವತ್ತಿನ ನಮ್ಮ ಈ ಡೀಪ್ ಡೈವ್ ಚರ್ಚೆಯಲ್ಲಿ ಇಂತಹ ಕರಗದ ವಸ್ತುಗಳನ್ನ ನೀರಿನಿಂದ ಹೇಗೆ ಬೇರೆ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಆ ವಸ್ತುಗಳ ತೂಕ ಮತ್ತು ಗಾತ್ರದ ಆಧಾರದ ಮೇಲೆ ದ್ರವಗಳಿಂದ ಅವುಗಳನ್ನ ಬೇರೆ ಮಾಡುವ 3 ರೋಚಕ ವಿಧಾನಗಳ ಬಗ್ಗೆ ನಾವಿವತ್ತು ತಿಳಿಯಲಿದ್ದೇವೆ. ಓಕೆ, ಈಗ ಒಂದು ಪ್ರಯೋಗದ ಬಗ್ಗೆ ಯೋಚಿಸೋಣ. ನಾನೊಂದು ಗಾಜಿನ ಲೋಟದಲ್ಲಿ ಮಣ್ಣು ಕಲಸಿದ ನೀರನ್ನ ತಂದು ಟೇಬಲ್ ಮೇಲೆ ಸ್ವಲ್ಪ ಹೊತ್ತು ಅಲಗಾಡಿಸದೆ ಹಾಗೆ ಇಟ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಆ ಮಣ್ಣು ಸುಸ್ತಾಗಿ ತಳದಲ್ಲಿ ಕುಳಿತುಕೊಳ್ಳುತ್ತೆ ಅಲ್ವಾ? ಹೌದು, ನನಗನ್ಸೋ ಹಾಗೆ ಇಲ್ಲಿ ಭೂಮಿಯ ಗ್ರಾವಿಟಿ ಕೆಲಸ ಮಾಡ್ತಿದೆ. ಮಣ್ಣಿನ ಕಣಗಳು ನೀರಿಗಿಂತ ಭಾರವಾಗಿರೋದ್ರಿಂದ ಗ್ರಾವಿಟಿ ಅವುಗಳನ್ನು ಕೆಳಗಿಳಿಯುತ್ತೆ. ನಿಖರವಾಗಿ ಹೇಳಿದ್ರಿ. ಆ ಗ್ರಾವಿಟಿಯಿಂದಾಗಿ ಭಾರವಾದ ಇನ್ಸಾಲ್ಯುಬಲ್ ಕಣಗಳು ತಳದಲ್ಲಿ ಸೇರುತ್ತವೆ. ಇದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೇವೆ. ಓಹೋ, ಅಂದ್ರೆ ತಳದಲ್ಲಿ ಸೇರಿದ ಆ ಮಣ್ಣಿನ ಪದರವನ್ನ ಸೆಡಿಮೆಂಟ್ ಅಂತ ಕರೀತಾರೆ ಅಲ್ವಾ? ಹೌದು, ಅದೇ ಸೆಡಿಮೆಂಟ್. ಆದ್ರೆ ಈಗ ಮಣ್ಣು ತಳದಲ್ಲಿದೆ ಮತ್ತು ನೀರು ಮೇಲಿದೆ. ಒಂದೇ ಲೋಟದಲ್ಲಿರುವ ಇವೆರಡನ್ನ ಬೇರೆ ಬೇರೆ ಮಾಡೋದು ಹೇಗೆ? ಅದಕ್ಕೆ ನಾವು ಆ ಲೋಟವನ್ನ ಸ್ವಲ್ಪವೂ ಅಲುಗಾಡಿಸದೆ ತಳದಲ್ಲಿರುವ ಆ ಸೆಡಿಮೆಂಟ್ಗೆ ಯಾವುದೇ ತೊಂದರೆ ಮಾಡದೆ ಮೇಲಿರುವ ನೀರನ್ನ ಮಾತ್ರ ಮೆಲ್ಲಗೆ ಇನ್ನೊಂದು ಪಾತ್ರೆಗೆ ಸುರಿಬೇಕು. ಓಕೆ, ಮೆಲ್ಲಗೆ ಸುರಿಯಬೇಕು. ಹೌದು, ಈ ರೀತಿ ನೀರನ್ನ ಸುರಿಯುವ ವಿಧಾನಕ್ಕೆ ಡಿಕ್ಯಾಂಟೇಷನ್ ಅಂತಾರೆ. ಒಂದ್ ನಿಮಿಷ, ಇಲ್ಲಿ ನನಗೊಂದು ಡೌಟ್ ಇದೆ. ನಾನು ಎಷ್ಟೇ ಮೆಲ್ಲಗೆ ನೀರನ್ನ ಸುರಿದ್ರೂ ಹಗುರವಾದ ಆ ಸಣ್ಣ ಸಣ್ಣ ಮಣ್ಣಿನ ಕಣಗಳು ಆ ನೀರಿನ ಜೊತೆ ಸುಲಭವಾಗಿ ಜಾರಿ ಬರೋದಿಲ್ವೇ? ಬರುವ ಸಾಧ್ಯತೆ ಖಂಡಿತ ಇದೆ. ಅಂದ್ರೆ ಎರಡನೇ ಲೋಟಕ್ಕೆ ಬಿದ್ದ ನೀರು 100% ಶುದ್ಧವಾಗಿರಲು ಸಾಧ್ಯವೇ ಇಲ್ವಲ್ಲ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ನೀವೂಹಿಸಿದ ಹಾಗೆ ಆ ನೀರು 100% ಶುದ್ಧವಾಗಿರೋದಿಲ್ಲ. ಇದು ಡಿಕ್ಯಾಂಟೇಷನ್ ವಿಧಾನದ ಒಂದು ಮುಖ್ಯವಾದ ಮಿತಿ. ಹೌದು, ಸಣ್ಣ ಕಣಗಳು ಹಾಗೇ ಉಳಿದು ಬಿಡ್ತವೆ. ಕರೆಕ್ಟ್. ಆ ಹಗುರವಾದ ಅತೀ ಸಣ್ಣ ಕಣಗಳನ್ನು ತೆಗೆಯಲು ನಮಗೆ ಮುಂದಿನ ವಿಧಾನ ಬೇಕು. ಅಂದ್ರೆ ಅಲ್ಲಿಗೆ ಫಿಲ್ಟ್ರೇಷನ್ ಪ್ರವೇಶ ಮಾಡುತ್ತೆ ಅಂತ ನನಗನ್ಸುತ್ತೆ. ಹೌದು, ಖಂಡಿತ. ಅತೀ ಸಣ್ಣ ಕಣಗಳನ್ನು ಹಿಡಿಯಲು ಫಿಲ್ಟ್ರೇಷನ್ ಎಂಬ ಅತ್ಯುತ್ತಮ ವಿಧಾನವನ್ನ ಬಳಸ್ತೇವೆ. ಇದರಲ್ಲಿ ಫಿಲ್ಟರ್ ಅನ್ನ ಬಳಸಲಾಗುತ್ತೆ. ಈ ಫಿಲ್ಟರ್ ಅಂದ್ರೆ ಮನೆಯಲ್ಲಿ ಚಾ ಸೋಸಲು ಬಳಸುವ ಜಾಲರಿ ತರಹಾನೇ ಅಲ್ವಾ? ಹೌದು, ಅದೇ ತತ್ವ. ಪ್ರತಿಯೊಂದು ಫಿಲ್ಟರ್ನಲ್ಲೂ ಕಣ್ಣಿಗೆ ಕಾಣದಷ್ಟು ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಇವುಗಳನ್ನ ಪೋರ್ಸ್ ಅಂತಾರೆ. ಓ, ಪೋರ್ಸ್ ಅಂದ್ರೆ ರಂಧ್ರಗಳು. ಕರೆಕ್ಟ್. ಚಾ ಎಲೆಗಳನ್ನ ಬೇರೆ ಮಾಡಲು ಮನೆಯಲ್ಲಿ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಸ್ಟ್ರೇನರ್ ಸಾಕು. ಆದರೆ ಸಣ್ಣ ಮಣ್ಣಿನ ಕಣಗಳಿಗೆ ಬಟ್ಟೆ ಅಥವಾ ಫಿಲ್ಟರ್ ಪೇಪರ್ ಅನ್ನ ಒಂದು ಫನ್ನಲ್ ಒಳಗಿಟ್ಟು ಬಳಸಬೇಕು. ಅರೆ ವಾಹ್, ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಆ ಫಿಲ್ಟರ್ ಪೇಪರ್ನ ಪೋರ್ಸ್ ಎಷ್ಟು ಸಣ್ಣದಾಗಿರುತ್ತವೆ ಅಂದ್ರೆ ಕೇವಲ ನೀರಿನ ಅಣುಗಳು ಮಾತ್ರ ಅದರ ಮೂಲಕ ಹರಿದು ಹೋಗಲು ಸಾಧ್ಯ. ಹೌದು, ಮಣ್ಣಿನ ಕಣಗಳು ಆ ರಂಧ್ರಗಳಿಗಿಂತ ದೊಡ್ಡದಾಗಿರೋದ್ರಿಂದ ಅಲ್ಲೇ ಸಿಕ್ಕಾಕೊಳ್ತವೆ. ದ್ರವವೇ ಫಿಲ್ಟ್ರೇಟ್. ಹೌದು, ಮತ್ತು ಆ ಫಿಲ್ಟರ್ ಪೇಪರ್ ಮೇಲೆ ಸಿಕ್ಕಿ ಹಾಕಿಕೊಳ್ಳುವ ಕಸವೇ ರೆಸಿಡ್ಯೂ. ಫಿಲ್ಟ್ರೇಟ್ ಮತ್ತೆ ರೆಸಿಡ್ಯೂ. ನೆನ್ಪಿಟ್ಕೊಳ್ಳಲು ಸುಲಭವಾಗಿದೆ. ಖಂಡಿತ. ಈ ಪ್ರಕ್ರಿಯೆ ಕೇವಲ ಲ್ಯಾಬ್ಗೆ ಮಾತ್ರ ಸೀಮಿತವಲ್ಲ. ದೊಡ್ಡ ಮಟ್ಟದ ವಾಟರ್ ಟ್ರೀಟ್ಮೆಂಟ್ ಘಟಕಗಳಲ್ಲಿ ಕುಡಿಯುವ ನೀರನ್ನ ಶುದ್ಧ ಮಾಡಲು ಮರಳು, ಚಾರ್ಕೋಲ್ ಮತ್ತು ಹತ್ತಿಯ ಪದರಗಳನ್ನ ಫಿಲ್ಟರ್ ಆಗಿ ಬಳಸ್ತಾರೆ. ಓಹೋ, ಚಾರ್ಕೋಲ್ ಕೂಡ ಬಳಸ್ತಾರಾ? ಅಂದ್ರೆ ಹೆಚ್ಚು ಕೊಳೆಯಾದ ನೀರನ್ನ ಸಂಪೂರ್ಣವಾಗಿ ಶುದ್ಧ ಮಾಡಲು ಈ ಮೂರನ್ನೂ ಒಂದಾದ ಮೇಲೊಂದರಂತೆ ಒಟ್ಟಿಗೆ ಬಳಸ್ಬೇಕಾ? ಹೌದು, ಒಂದು ತಂಡದ ಹಾಗೆ ಕೆಲಸ ಮಾಡುತ್ತವೆ ಇವು. ಮೊದಲು ದೊಡ್ಡ ಕಣಗಳು ತಳ ಸೇರಲು ಸೆಡಿಮೆಂಟೇಷನ್, ಆಮೇಲೆ ನೀರನ್ನ ಬಗ್ಗಿಸಲು ಡಿಕ್ಯಾಂಟೇಷನ್, ಮತ್ತು ಕೊನೆಗೆ ಸಣ್ಣ ಕಣಗಳನ್ನು ತೆಗೆಯಲು ಫಿಲ್ಟ್ರೇಷನ್. ಹೌದು, ಈ 3 ವಿಧಾನಗಳು ಆ ಇನ್ಸಾಲ್ಯುಬಲ್ ಸಾಲಿಡ್ಸ್ ಅನ್ನ ಬಹಳ ಸುಲಭವಾಗಿ ಬೇರ್ಪಡಿಸುತ್ತವೆ. ಸೂಪರ್. ಕರಗದ ವಸ್ತುಗಳನ್ನ ನೀರಿನಿಂದ ಹೇಗೆ ಬೇರೆ ಮಾಡುವುದು ಅಂತ ಈಗ ನಮಗೆ ಸ್ಪಷ್ಟವಾಗಿ ತಿಳಿದಿದೆ.